ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಲೀಲಾ ಮೇಡಮ್ ಅವರ ಅಮ್ಮಮ್ಮ ಬಂದರು ಹೋದರು, ಆದರೆ ಅವ್ರು ಬಂದು ಹೋಗಿರೋದ್ರ ಮಧ್ಯೆ ಟೈಮ್ ಇತ್ತಲ್ವಾ, ನಮ್ಮ ಜೀವನದಲ್ಲಿ ಅದೇ ಗೋಲ್ಡನ್ ಟೈಮ್ ಆಗೋಯ್ತು. ಯಾಕಂದರೆ ಕಳೆದೋಗಿರೋ ಒಡವೆ ಸಿಗುತ್ತೆ, ಹಣ ಸಿಗುತ್ತೆ, ಆದರೆ ಕಳೆದೋಗಿರೋ ಕ್ಷಣ ಸಿಗಲ್ಲ ಸರ್. ಅಂಥದ್ರಲ್ಲಿ ನಿಮ್ಮ ಲೀಲಾ ಮೇಡಮ್ ಲೈಫಲ್ಲಿ ಕಳೆದೋಗಿರೋ ಕ್ಷಣ ಮತ್ತೆ ಸಿಕ್ಕಿದ್ದು ಅಮ್ಮಮ್ಮ ಬಂದ ಮೇಲೆ. ಅವರಿದ್ದಷ್ಟು ದಿನ ನೀವು ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿದ್ರಿ. ಇದನ್ನೆಲ್ಲ ಮತ್ತೆ ನಾವು ನೋಡ್ತೀವಂತ ನಾವು ಯಾರು ಅನ್ಕೊಂಡಿರ್ಲಿಲ್ಲ ಸರ್. ಲೀಲಾ ಮೇಡಮ್ನ ನೋಡಿದ್ರೆ ಸರ್, ಅವ್ರ ಮುಖದಲ್ಲಿ ನಗು ಮತ್ತೆ ವಾಪಸ್ ಬಂದಿದೆ. ಅಂತರ ಮೇಡಮ್ ಈ ಮನೆಗೆ ಬಂದಾಗಿಂದ ಅವರು ಖುಷಿಯಾಗಿರೋ ಹಾಗೆ ತೋರಿಸ್ಕೊಂಡಿದ್ದಾರೆ. ಆದ್ರೆ ನೀವೇ ಸರ್. ಸರ್, ನಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನಾನು ಯಾವತ್ತೂ ಈ ಮನೆ ಕೆಟ್ಟದನ್ನು ಬಯಸಿದವನಲ್ಲ, ಬಯಸೋದು ಇಲ್ಲ ಸರ್. ಆದರೆ ಲೀಲಾ ಮೇಡಮ್ ಇವಾಗ ಹೇಗೆ ಖುಷಿಯಾಗಿದ್ದಾರೋ ಅದೇ ಥರ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆ ನಗು ಹಾಗೆ ಇರಲಿ ಸರ್. ನೀವು ಅವ್ರ ಜೊತೆ ಇದ್ದಷ್ಟು ಅವ್ರು ಖುಷಿಯಾಗಿರ್ತಾರೆ. ಇದನ್ನು ಹೇಳಕ್ಕಂತ ನಿಮ್ಮ ಹತ್ರ ಬಂದೆ ಸರ್. ನಾನು ಆಡಿದ ಮಾತಲ್ಲಿ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಅಥವಾ ಏನಾದರೂ ತಪ್ಪಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ತಗೋತೀನಿ ಸರ್. ಸರ್ ಸರ್ ನೀನು ಹೋಗು. ಓಕೆ ಸರ್. ನನಗೆ ಹೋಪ್ಸ್ ಇಲ್ಲ ಅಕ್ಕ, ಇನ್ನೇನು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅಂತರ ಅತ್ತೆ ಲೀಲಾ ಲೀಲಾ ಅನ್ಕೊಂಡು ಅವ್ಳು ಹಿಂದಿಂದೇನೆ ಓಡಾಡ್ತಿದ್ದಾರೆ. ಏಜೇನು ಏನು ಮಾಡದೆ ಸುಮ್ಮನಾಗ್ಬಿಟ್ಟಿದ್ದಾರೆ. ಅವ್ರಗಳ ಮಧ್ಯೆ ನಾವೇನೋ ಮಾಡ್ಬಿಡ್ತೀವಿ ಅಂತ ಹಾರಾಡ್ತಿದೀವಿ ಅಷ್ಟೆ. ತಪ್ಪು ಸರು, ನೀನು ಅನ್ಕೊಂಡಿರೋದು 100% ತಪ್ಪು. ಏನ್ ತಪ್ಪಕ್ಕ? ನಮ್ ಕಣ್ಮುಂದೆನೆ ಎಲ್ಲಾನು ನಾಶ ಆಗಿ ಹೋಗ್ತಿದೆ. ಅಂತರ ಅತ್ತೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದಾರೆ. ನನಗಂತೂ ಸಾಕಾಗಿ ಹೋಗ್ಬಿಡಿದೆ ಅಕ್ಕ. ನೀನು ಬರೀ ನೋಡ್ತೀಯ ಅಷ್ಟೆ, ಆದ್ರೆ ನಾನು ಗಮನಿಸ್ತೀನಿ. ವಾಚ್ ಮಾಡೋದಕ್ಕೂ ಅಬ್ಸರ್ವ್ ಮಾಡೋದಕ್ಕೂ ಇರೋ ವ್ಯತ್ಯಾಸನೇ ನಾನು ನೀನು. ಅಂದ್ರೆ ನೀನು ನೋಡ್ತೀಯ, ಅದಕ್ಕೆ ರಿಯಾಕ್ಟ್ ಮಾಡ್ತೀಯ. ಆದರೆ ನಾನು ಗಮನಿಸ್ತೀನಿ, ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ತೀನಿ. ಏನ್ ಗಮನಿಸಿದ್ರಿ? ಏನ್ ಪ್ಲಾನ್ ಮಾಡಿದ್ರಿ? ಪ್ಲೀಸ್ ಹೇಳಿ ಅಕ್ಕ. ಅವತ್ತು ಅಮ್ಮಮ್ಮ ಏಜೆ ಲೀಲಾನ ವಾಕ್ ಕಳ್ಸಿದ್ರು, ನೆನ್ಪಿದ್ಯಾ? ಆಗ ಲೀಲಾ ಏಜೆ ಕೈ ಹಿಡ್ಕೊಂಡಿದ್ದೆ ತಡ ಅಂತರ ಅತ್ತೆ ಮುಖದಲ್ಲಿ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಇವಳು ಯಾಕೆ ನನ್ನ ಗಂಡನ ಕೈ ಹಿಡ್ಕೊಂಡಿದ್ದಾಳೆ ಅನ್ನೋ ಪೊಸೆಸಿವ್ನೆಸ್ಸು ಅಂತರ ಅತ್ತೆ ಮುಖದಲ್ಲಿ ಬಂದಿದ್ದನ್ನ ನಾನು ಅಬ್ಸರ್ವ್ ಮಾಡಿದೆ. ನಾನು ಇದನ್ನ ಅಬ್ಸರ್ವೇ ಮಾಡಲಿಲ್ಲ ಅಕ್ಕ. ಅದಕ್ಕೆ ಹೇಳಿದ್ದು, ಅಬ್ಸರ್ವ್ ಮಾಡೋದೇ ಬೇರೆ, ನೋಡೋದೇ ಬೇರೆ ಅಂತ. ಅಂತರ ಅತ್ತೆ ಜಾಗದಲ್ಲಿ ಯಾವುದೇ ಹೆಣ್ಣಿದ್ದಿದ್ರು ಹೀಗೆ ರಿಯಾಕ್ಟ್ ಮಾಡ್ತಿದ್ವಿ. ಇಲ್ಲಾಗಿರೋದು ಅದೇ. ಈಗ ನಾವು ಮಾಡಬೇಕಾಗಿರೋದು ಏನು ಅಂದ್ರೆ, ಅದೇ ಪೊಸೆಸಿವ್ನೆಸ್ನ ಅಂತರ ಅತ್ತೆ ಮನಸ್ಸಲ್ಲಿ ಇನ್ನೂ ಡೆವಲಪ್ ಆಗೋ ಹಾಗೆ ಮಾಡಬೇಕು. ಇದನ್ನಿಟ್ಕೊಂಡು
ಅಂತರಾತ್ತೆನ ಲೀಲಾ ಮೇಲೆ ಎತ್ ಕಟ್ಟಬೇಕು. ಆಗ ಅಂತರಾತ್ತೆನೇ ಲೀಲಾನ ದೂರ ಮಾಡ್ತಾರೆ. ಅಕ್ಕ ಇದು ವರ್ಕ್ ಆಗುತ್ತೆ ಅಂತೀರಾ? ಪೊಸೆಸಿವ್ನೆಸ್ಗೂ ಅನುಮಾನಕ್ಕೂ ಇರೋ ವ್ಯತ್ಯಾಸ ಅಂದ್ರೆ ಅದು ಒಂದೇ ಒಂದು ಕೂದಲೆಳೆಯಷ್ಟು. ಒಂದು ಸಲ ಅನುಮಾನಕ್ಕೆ ಬದಲಾಯಿತು ಅಂದ್ರೆ ಇದು ನನ್ನ ವಸ್ತುನ ಮುಟ್ಟೋಕ್ಕೆ ಯಾರಿಗೂ ಬಿಡಲ್ಲ ಅನ್ನೋ ಭಾವನೆ ಅಂತರಾತ್ತೆಗೆ ಬರುತ್ತೆ. ಆಗ ಅವರೇ ಲೀಲಾನ ದೂರ ಇಡ್ತಾರೆ. ನಂಗೇನು ಅರ್ಥ ಆಗ್ತಿಲ್ಲ ಅಕ್ಕ. ಆಗುತ್ತೆ ಸರು, ನಿಧಾನವಾಗಿ ಅರ್ಥ ಆಗುತ್ತೆ. ನನ್ನ ಜೊತೆ ಇರ್ತೀಯಲ್ಲ, ನೋಡ್ತಾ ಇರು, ಎಲ್ಲ ಅರ್ಥ ಮಾಡಿಸ್ತೀನಿ. ಎಸ್ ಇನ್ಸ್ಪೆಕ್ಟರ್, ಬಟ್ ಇದು ತುಂಬ ಟೈಮ್ ತಗೋತಾ ಇದೆ. ನಿಮ್ಮ ಹೈಯರ್ ಆಫೀಷಿಯಲ್ಸ್ಗೆ ಫೋನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಬಟ್ ಐ ನೀಡ್ ಸಮ್ ಆನ್ಸರ್. ಪ್ಲೀಸ್ ಏನು ಮಾಡ್ತೀರೋ ಅದನ್ನು ಆದಷ್ಟು ಬೇಗ ಮಾಡಿ. ಥ್ಯಾಂಕ್ ಯು. ನಾನು ಹೇಳಕ್ಕೆ ಬಂದಿರೋ ವಿಷಯ ಹೇಳೋ ಬೇಡವೋ? ಏನು ಮಾಡಲಿ? ಬೇಡ, ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಬೇಜಾರಾಗ್ತಾರೆ ಅನ್ಸುತ್ತೆ. ಇಲ್ಲ, ಗೊತ್ತಾಗಬಾರ್ದು ಅಂತ ಸೌಂಡ್ ಮಾಡದೆ ಹೋಗ್ತಿದ್ದೆ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಬಂದವಳು ಹಾಗೆ ಹೋಗ್ತಿದ್ಯಾ? ಏನಾರ ಹೇಳೋದಿತ್ತಾ? ಅದು ನಿಮ್ಮ ಹತ್ರ ಸಾರಿ ಕೇಳೋಣ ಅಂತ ಬಂದೆ. ಸಾರಿನಾ? ಯಾಕೆ? ಅದು ಅಮ್ಮಮ್ಮ ಬರ್ತಾರೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ನಂಗೆ ತುಂಬ ಶಾಕ್ ಆಯಿತು. ನಾನು ಅಕ್ಕಂಗೆ ಹೆಲ್ಪ್ ಕೇಳಿರಲಿಲ್ಲ. ಆದರೆ ಅವರೇ ನಂಗೆ ತುಂಬ ಫೋರ್ಸ್ ಮಾಡಿ ನಿಮಗೂ ಒಪ್ಪಿಸಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹೆಂಡತಿ ಥರ ಆ್ಯಕ್ಟ್ ಮಾಡಬೇಕಾಯ್ತು. ಅದರಿಂದ ನಿಮಗೆ ತೊಂದರೆ ಆಗಿರ್ಬೋದು ಅಂತ ಸಾರಿ ಕೇಳೋಣ ಅಂತ ಬಂದೆ. ಏನು ಮಾತಾಡ್ತಿದ್ಯಾ ನೀನು? ಇಲ್ಲ, ಇದನ್ನು ನಾಟಕ ಅಲ್ಲ. ನಾಟಕನೇ ರೀ. ಯಾರು ಹೇಳಿದ ನಾಟಕ ಅಂತ? ನೀನು ನನ್ನ ಜೊತೆ ಇದ್ರೆ ಅದು ನಾಟಕ ಆಗೋದಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ನೀನು ನನ್ನ ಜೊತೆ ಇದ್ರೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೇನೇನೋ ಮಾತಾಡ್ತಿದ್ಯಾ ನೀನು? ರೀ, ನಾನು ಇರೋ ವಿಷಯ ಹೇಳಕ್ ಬಂದೆ. ಇಲ್ಲ, ನೀನು ಇರೋ ವಿಷಯ ಅಲ್ಲ ಹೇಳ್ತಿರೋದು, ಇಲ್ದೇ ಇರೋ ವಿಷಯನ ಹೇಳ್ತಾ ಇದೀಯ. ನೋಡು, ಒಂದು ವಿಷಯ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಆಡ್ತಿರೋದು ನಾಟಕ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.